ಬಡವರ ಬಗ್ಗೆ ಕನಿಕರವಿಲ್ಲದ ಬಿಜೆಪಿಯನ್ನ ಜನರು ತಿರಸ್ಕರಿಸಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು. ಸಕಲೇಶಪುರ ಪಟ್ಟಣದ ಎಪಿಎಂಸಿ ಯಾರ್ಡ್ನಲ್ಲಿ ನಡೆದ ಕಾಂಗ್ರೆಸ್ ಅಭ್ಯರ್ಥಿ ಪರವಾದ ಚುನಾವಣೆ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, ಒಂದು ದಶಕದಿಂದ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾರೆ. ಈ 10 ವರ್ಷಗಳಲ್ಲಿ ರೈತರು, ಕಾರ್ಮಿಕರು, ಹಿಂದುಳಿದವರ ಪರವಾಗಿ ಏನಾದರೂ ಕಾರ್ಯಕ್ರಮ ಮಾಡಿದ್ದಾರಾ? 10 ವರ್ಷಗಳಲ್ಲಿ ನುಡಿದಂತೆ ನಡೆದಿದ್ದಾರಾ? ಆರ್ಥಿಕ, ಸಾಮಾಜಿಕ ಶಕ್ತಿ ಇಲ್ಲವಾ? ಅಂತಹವರಿಗೆ ಶಕ್ತಿ ತುಂಬಬೇಕು ಎಂದು ಸಂವಿಧಾನದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಸಾರ್ಥಕವಾಗಬೇಕಾದರೆ ಎಲ್ಲರಿಗೂ ಆರ್ಥಿಕ, ಸಾಮಾಜಿಕ ನ್ಯಾಯ ಸಿಗಬೇಕಿದೆ. 2014ರಲ್ಲಿ ಅನೇಕ ಭರವಸೆ ನೀಡಿ ಮತದಾರರಲ್ಲಿ ಭ್ರಮೆಯನ್ನ ಹುಟ್ಟಿಸಿ ಮತ ಪಡೆದು ಅಧಿಕಾರಕ್ಕೆ ಬಂದ ನಂತರ ಕೊಟ್ಟ ಭರವಸೆಗಳನ್ನೆಲ್ಲ ನರೇಂದ್ರ ಮೋದಿ ಮರೆತಿದ್ದಾರೆ. ಬಿಜೆಪಿಯನ್ನ ವಾಮಗೋಚರವಾಗಿ ನಿಂದಿಸುತ್ತಿದ್ದ ಎಚ್.ಡಿ. ದೇವೇಗೌಡರು ಇಂದು ಮೋದಿ ಬಗ್ಗೆ ವಿಪರೀತವಾಗಿ ಪ್ರೀತಿ ಹುಟ್ಟಿಸಿಕೊಂಡಿದ್ದಾರೆ. ಗೌಡರಿಗೆ ಮೋದಿ ಬಗ್ಗೆ ಪ್ರೀತಿ ಬಂದಿದ್ದು ಹೇಗೆ? ನರೇಂದ್ರ ಮೋದಿ ಪ್ರಧಾನಿಯಾದರೆ ದೇಶ ಬಿಟ್ಟು ಹೋಗುವುದಾಗಿ ಘೋಷಿಸಿದ್ದ ನೀವು ಕೇವಲ ಕುಟುಂಬ ರಾಜಕಾರಣಕ್ಕಾಗಿ ಬಿಜೆಪಿ ಅಲಗಿಸಿಕೊಂಡಿದ್ದೀರಾ. ಇಷ್ಟೊಂದು ಸ್ವಾರ್ಥ ಒಳ್ಳೆಯದಲ್ಲ ಎಂದರು. ನರೇಂದ್ರ ಮೋದಿ ಅವರು ಹೇಳಿದರು, ಮತ್ತೆ ನರೇಂದ್ರ ಮೋದಿ ಅವರು ಏನಾದರೂ ಪ್ರಧಾನಮಂತ್ರಿ ಆದರೆ ನಾವು ಈ ದೇಶನೇ ಬಿಟ್ಬಿಡ್ತೀವಿ ಅಂತ ಯಾರು ಹೇಳಿದ್ರು? ಕೃಷ್ಣ ದೇವೇಗೌಡ. ನೀವು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದವರು, ಇಷ್ಟೊಂದು ಬದಲಾವಣೆ ಆಗ್ತಿರಲ್ಲ ನೀವು. ಕೇವಲ ಸ್ವಾರ್ಥಕ್ಕೋಸ್ಕರ, ಕುಟುಂಬ ರಾಜಕಾರಣಕ್ಕೋಸ್ಕರ ಹೇಳಿದ್ರೆ ದೇವೇಗೌಡರಿಗೆ ಕೋಪ ಬರ್ತದೆ. ದೇವೇಗೌಡರಿಗೆ ನೀವೆಲ್ಲ ಹಿಂಗೆ ಹೇಳಿದ್ರಿ, ಮುಂದಿನ ಜನ್ಮ ಏನಾದ್ರು ಇದ್ರೆ ನಾನು ಮುಸ್ಲಿಂ ಆಗ್ಬಿಡ್ತೀನಿ ಅಂತ ಹೇಳಿದ್ರು. ಯಾರು ಹೇಳಿದ್ರು? ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಾತನಾಡಿ, 25 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯ ಗೆಲುವು ನಿಶ್ಚಿತವಾಗಿದೆ. ಇವರನ್ನ ಗೆಲ್ಲಿಸಿದ್ದಲ್ಲಿ ಜಿಲ್ಲೆಗೆ ಹೊಸ ಬೆಳಕು ದೊರೆಯುವುದು ನಿಶ್ಚಿತ. ಈಗಾಗಲೇ ನಾವು 5 ಗ್ಯಾರಂಟಿ ಚೆಕ್ಗಳಿಗೆ ಸಹಿ ಹಾಕಿ ಮನೆ ಮನೆಗೆ ಕಳುಹಿಸಿಕೊಡಲಾಗಿದೆ. 1.60 ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ ನೀಡಲಾಗುತ್ತಿದೆ. ನಾವು 10 ಕೆಜಿ ಅಕ್ಕಿ ನೀಡುವ ಭರವಸೆ ಕೇಂದ್ರ ಸರ್ಕಾರದ ಅಸಹಕಾರದಿಂದ ಈಡೇರಲಿಲ್ಲ. ಆದ್ದರಿಂದ 10 ಕೆಜಿ ಅಕ್ಕಿಯ ಹಣವನ್ನ ಖಾತೆಗೆ ಹಾಕುತ್ತಿದ್ದೇವೆ. ಜಾತಿ ನಡುವೆ ಕಿತ್ತಾಟ ಹುಟ್ಟು ಹಾಕಿದ್ದು, ಇದನ್ನೆಲ್ಲ ಸರಿಪಡಿಸುವ ದೊಡ್ಡ ಹೊಣೆ ಮುಂದಿನ ಕೇಂದ್ರ ಸರ್ಕಾರದಲ್ಲಿ ಸರ್ಕಾರ ರಚಿಸುವ ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲಾ ವರ್ಗಗಳು ಅಧಿಕಾರಕ್ಕೆ ಬಂದಂತೆ ನಾವು ಅಧಿಕಾರಕ್ಕೆ ಬಂದ ವೇಳೆ ಎಲ್ಲಾ ವರ್ಗದ ಜನತೆಗೂ ಅಧಿಕಾರ ನೀಡಿದ ಉದಾಹರಣೆ ಇದೆ. ಕಾಂಗ್ರೆಸ್ ಸರ್ಕಾರ ನೀಡಿದ ಐತಿಹಾಸಿಕ ಕಾರ್ಯಕ್ರಮಗಳ ಮುಂದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ತಂದಿರುವ ಯಾವ ಯೋಜನೆಗಳು ಜನರ ಮನೆಗೆಲ್ಲಲು ಸಾಧ್ಯವಾಗಿಲ್ಲ. ಚುನಾವಣೆ ನಂತರ ಜೆಡಿಎಸ್ ಇರಲ್ಲ. ದೇಶದಲ್ಲಿ ನಿಜವಾದ ಜಾತ್ಯತೀತ ಪಕ್ಷವೆಂದರೆ ಕಾಂಗ್ರೆಸ್. ಮಂಡ್ಯ, ಹಾಸನ ಹಾಗೂ ಬೆಂಗಳೂರು ಗ್ರಾಮಾಂತರದಲ್ಲಿನ ಜೆಡಿಎಸ್ ಅಭ್ಯರ್ಥಿಗಳು ಯಾರೂ ಗೆಲ್ಲುವುದಿಲ್ಲ ಎಂದರು. ಈಗ 3 ಜನ ಗೌಡ್ರ ಮನೆಯಲ್ಲಿ ನಿಂತಿದ್ದಾರೆ. ಬಹಳ ಸಂತೋಷ. ಯಾರು ಕಾರ್ಯಕರ್ತರಿಲ್ಲ, ಜನದಲ್ಲಿ ಒಬ್ರು ಕಾರ್ಯಕರ್ತರಿಲ್ಲ. ಒಂದ್ ಕಡೆ ಅಳಿಯ, ಒಂದ್ ಕಡೆ ಮಗ, ಒಂದ್ ಕಡೆ ಮೊಮ್ಮಗ. ಏನ್ರಿ ಪಕ್ಷ ಎಲ್ಲಿದೆ? ನಾನು ಜನತಾದಳದ ಕಾರ್ಯಕರ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ, ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೇನೆ. ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಸಿದ್ಧಾಂತದಲ್ಲಿ ಯಾರು ನಂಬಿಕೆ ಇದೆ ಅವರೆಲ್ಲರೂ ಕೂಡ ಸೇರಿಸ್ಕೊಳ್ಳಿ ಅಂತೇಳಿ ನಮ್ಮ ಲೀಡರ್ಗಳಿಗೆ ಹೇಳಿದ್ದೇನೆ. ನಾವು ನಿಮ್ಮ ರಕ್ಷಣೆಗೆ ಬರಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ನಿಮ್ಮ ಬದುಕನ್ನು ಹಸರು ಮಾಡ್ತೇವೆ. ಇನ್ನು ಮುಂದಕ್ಕೆ ಜನತಾದಳ ಇರುವುದಿಲ್ಲ. ಈ ಜಾತ್ಯತೀತ ಪಕ್ಷ ಯಾವ್ದಾದ್ರು ಈ ರಾಷ್ಟ್ರದಲ್ಲಿ ಉಳ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಮಾತ್ರ ಬಿಜೆಪಿ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಿದ್ಧ. ಇದನ್ನು ನಮ್ಮಲ್ಲಿ ಇಟ್ಕೊಳ್ಬೇಕು. ತಾವೆಲ್ಲ ಬಂದು ಮುಂದಕ್ಕೆ ಆ ಪಕ್ಷ ಇರುವುದಿಲ್ಲ. ಪಕ್ಷ ಇರೋದಾದ್ರೆ ಯಾರು ಹಳ್ಳಿನ ಸ್ವಂತ ಹಳ್ಳಿನ ಬಿಜೆಪಿ ಜಿಲ್ಲೆಯಲ್ಲಿ ನಿಸ್ಸರಿದ್ರೆ ಒಂದು ತಿಳ್ಕೊಳ್ಳಿ, ಹಾಸನದಲ್ಲೂ ಯಾವ. ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ, ರಾಜ್ಯಸಭಾ ಸದಸ್ಯ ಜೆಸಿ ಚಂದ್ರಶೇಖರ್, ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮಣ್ ಸೇರಿದಂತೆ ಇತರರಿದ್ದರು.